ನಮಸ್ಕಾರ. ಇವತ್ತಿಲ್ಲಿ ಮಮತಾ ಅವರು ಇದು ಗೊಂಬೆ ಪ್ರದರ್ಶನ ಇಟ್ಟಿದ್ದಾರೆ. ಅದು ನೋಡಿ ತುಂಬ ಸಂತೋಷ, ತುಂಬ ಆನಂದ ಆಯಿತು. ಅದು ನಮ್ಮದು ಚಿಕ್ಕ ವಯಸ್ಸಿದ್ದು ನೆನಪು ಬಂತು. ಅದು ಚಿಕ್ಕವರಿದ್ದಾಗ ಇದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದೊಂದು ಅಭ್ಯಾಸ ಇತ್ತು. ದಸರಾ ಹಬ್ಬದಲ್ಲಿ ಎಲ್ಲ ಕಡೆ ಎಲ್ಲರ ಮನೇಲಿ ಈ ಥರ ಗೊಂಬೆಗಳನ್ನ ಇಟ್ಟು ತುಂಬ ಮನೇಲಿ ಸಜಾಯಿಸ್ಕೊಂಡು ಇಡ್ತಾಯಿದ್ರು. ಅದು ಆವಾಗ ನಾವು ಮನೆಗೆ ಹೋಗಿ ಎಲ್ಲರ ಮನೆಗೆ ಹೋಗಿ ಗೊಂಬೆಗಳು ನೋಡಿಕೊಂಡು ಬರ್ತಾಯಿದ್ವಿ. ಆವಾಗ ಅದು ಈ ಪದ್ಧತಿ ಇತ್ತು. ಎಲ್ಲ ಮನೇಲಿ ಇದು ರಾಮಾಯಣ ಮಹಾಭಾರತ ಇಲ್ಲ ಏನೇ ಕಥೆ ಇರ್ತದಲ್ಲ, ಆ ಕಥೆ ಪ್ರಕಾರ ಗೊಂಬೆಗಳನ್ನ ಸಜಾಯಿಸಿ ಪೂರ್ತಿ ಆ ಗೊಂಬೆಗಳ ಮಾರ್ಗದಿಂದ ಅದರಿಂದ ಒಂದು ಕಥೆ ಹೇಳ್ತಾಯಿದ್ದರು. ಅದೊಂದು ಚೆನ್ನಾಗಿತ್ತು. ಅಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹೋಗಿ ಅಲ್ಲಿವ್ರ ಜೊತೆ ಮಾತಾಡಿಕೊಂಡು ಎಲ್ಲರನ್ನ ಗುರುತು ಹಿಡ್ಕೊಂಡು ಅಲ್ಲಿ ಇರೋರೆಲ್ಲ ಮಾಡ್ಕೊಂಡು ಎಲ್ಲರ ಮನೆಗೆ ನೋಡಿಕೊಂಡು ಚೆನ್ನಾಗಿರ್ತಾಯಿತ್ತು. ಅಲ್ಲಿ ಒಂದೊಂದು ಮನೆಗೆ ಹೋದರೆ ಅವರು ತಿಂಡಿ ಕೊಡ್ತಾಯಿದ್ರು. ಚಿಕ್ಕ ಮಕ್ಕಳಿದ್ದಾಗ ಅದೆಲ್ಲ ತುಂಬ ಸಂತೋಷ ಆಗ್ತಾಯಿತ್ತು. ಅಲ್ಲಿರೋ ಸೀನಿಯರ್ ಸಿಟಿಸನ್ಸ್ ಎಲ್ಲ ಅವ್ರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಅಕ್ಕಪಕ್ಕ ಮನೆಯೆಲ್ಲ ಮಕ್ಕಳೆಲ್ಲ ಬರೋದು, ಅವ್ರ ಮನೆಗೆ ಸ್ವಲ್ಪ ಮನೇಲಿ ಚಿಲಿಪಿಲಿ ಇರೋದು. ಆಗ ಅದೊಂದು ತುಂಬ ಸಂತೋಷದ ಇದಿತ್ತು. ಇವಾಗ ಕಾಲದಲ್ಲಿ ಆ ಪದ್ಧತಿ ಇಲ್ಲ. ಇಲ್ಲಿ ನೋಡಿ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು. ಥ್ಯಾಂಕ್ ಯು.